ಚಳ್ಳಕೆರೆ ತಾಲೂಕು ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದ ಕೆರೆಯಿಂದ ಅಕ್ರಮವಾಗಿ ಮಣ್ಣು ಹಾಗೂ ಮರಳನ್ನು ಸಾಗಾಣಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ತಡೆಯುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಪ್ರತಿನಿತ್ಯ ನಿರಂತರವಾಗಿ ಬೊಮ್ಮಸಂದ್ರ ಕೆರೆಯಿಂದ ಮಣ್ಣು ಹಾಗೂ ಮರಳು ಸಾಗಾಣಿಕೆ ಮಾಡಿ ಚಳ್ಳಕೆರೆ ಪಟ್ಟಣಕ್ಕೆ ಹಾಗೂ ಲೇಔಟ್ಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ. ಪ್ರತಿದಿನ ಕೆರೆಯ ಮಣ್ಣು ಹಾಗೂ ಮರಳನ್ನು ಸಾಗಿಸುವುದರಿಂದ ಕೆರೆ ಸಂಪೂರ್ಣವಾಗಿ ಒಡೆದು ಹೋಗುತ್ತೆ. ಇದರ ಪರಿಜ್ಞಾನವೇ ಇಲ್ಲದೆ ಅಕ್ರಮವಾಗಿ ಮಣ್ಣು ಹಾಗೂ ಮರಳು ದೋಚುತ್ತಿದ್ದಾರೆ. ಇದರಿಂದಾಗಿ ಕೆರೆ ಹಾನಿ ತಡೆಯುವಂತೆ ಗ್ರಾಮಸ್ಥರು ದೂರಿದರು. ಉದ್ಯೋಗ ಖಾತ್ರಿ ಕೆಲಸ ಮಾಡುವವರನ್ನು, ಕೂಲಿ ಕಾರ್ಮಿಕರನ್ನು ಅಕ್ರಮವಾಗಿ ಮಣ್ಣು ಹಾಗೂ ಮರಳು ತಡೆಯಲು ಹೋದಾಗ ಅವರನ್ನು ಹೊಡೆದು ಬೈದು ನಿಂದನೆ ಮಾಡಿದ್ದಾರೆ ಎಂದು ದೂರಿದರು. ಗ್ರಾಮಸ್ಥರು ಗ್ರಾಮ ಲೆಕ್ಕಾಧಿಕಾರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಬೊಮ್ಮಸಂದ್ರ ಗ್ರಾಮದ ಕೆರೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮಣ್ಣು ಹಾಗೂ ಮರಳು ಸಾಗಾಣಿಕೆ ತುರ್ತಾಗಿ ನಿಲ್ಲಿಸಿ ಹಾಗೂ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ನೂರಾರು ಮಹಿಳೆಯರು ಒತ್ತಾಯಿಸಿದರು. ದೊಡ್ಡೇರಿ ಪಂಚಾಯತಿಯಿಂದ ಕೆಲಸ ಮಾಡಿಸ್ತಾರೆ. ಮಾತಾಡ್ತೀರಕ್ಕ? ಏನು ಸಮಸ್ಯೆ? ಸರ್ ಮಣ್ಣನ್ನು ತುಂಬ್ತಾರೆ ಸರ್ ಕೆರೆಯಾಗೆ, ನಮ್ಮೂರು ಕೆರೆ, ನಮ್ಮ ಮಾಂಸದ ಎಲ್ಲರೂ ಅದೇ ಕೆಲ್ಸಕ್ಕೆ ಬಂದಿದ್ವಾ? ಇಲ್ಲ, ನಾವು ಹೊಡೆಯೋದೇ ಅಂತ ಸ್ವಲ್ಪ ಹಿಂದೆ ಆತಕ್ಕೆ ಸಂಬಂಧ ಪಡೋದು ಸರ್. ಈ ಒಂದು ಕರೀರಿ ಸರ್, ಈ ಒಂದು ಕರೀರಿ. ಅಲ್ಲ ಈಗ ನಿಮ್ಮ ಮೆಜರ್ಮೆಂಟ್ ಇಲ್ಲ ಅಂದ್ರೆ ನಿಮ್ಗೆ ದುಡ್ಡು ಕೊಡೋಲ್ಲ. ಮೆಜರ್ಮೆಂಟ್ ಇದ್ರೆ ಮಾತ್ರ ನಿಮ್ಗೆ ದುಡ್ಡು. ಆ ಮೆಜರ್ಮೆಂಟ್ ಎಲ್ಲ ಕೆಡಿಸಿ ಮಾಡಿ ತುಂಬ್ತಿದ್ದಾರೆ. ಹಂಗೆ ಮಾಡಿ.